ಹೆಜ್ಬುಲ್ಲಾ ಬಂಡುಕೋರರು ಕೂಡ ಗುಂಡಿನ ದಾಳಿ ಮಾಡಿದ್ದಾರೆ. ಇಸ್ರೇಲ್ನ ಹಲವು ಯೋಧರಿಗೆ ಗಂಭೀರ ಗಾಯವಾಗಿದೆ. ಲೆಬನಾನ್ನ ದಕ್ಷಿಣ ಪ್ರಾಂತ್ಯದಲ್ಲಿ ಹಿಜ್ಬುಲ್ಲಾ ದಾಳಿ ಮಾಡ್ತಾ ಇದೆ. ನೋಡಿ, ಇರಾನ್ ಜೊತೆಯಲ್ಲಿ ಇಸ್ರೇಲ್ ಗಡಿಯನ್ನು ಹಂಚಿಕೊಂಡಿಲ್ಲ. ಆದರೆ ಲೆಬನಾನ್ ಇದೆಯಲ್ಲ, ಲೆಬನಾನ್ನ ದಕ್ಷಿಣ ಭಾಗ ಇದೆಯಲ್ಲ, ಅದು ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇಸ್ರೇಲ್ ಏನು ಮಾಡ್ತಾ ಇದ್ದಾರೆ, ಈ ಲೆಬನಾನ್ನಲ್ಲಿ ಒಂದು 30 ಕಿಲೋಮೀಟರ್ ವಶಪಡಿಸಿಕೊಂಡು ಬಫರ್ ಝೋನ್ ಮಾಡ್ಕೊಂಡ್ಬಿಟ್ರೆ ನಮ್ಮದೇ ಆಗುತ್ತಲ್ಲ, ಕೈಂಡ್ ಆಫ್ ಒತ್ತುವರಿ ಅಷ್ಟೇ ಇದು. ಒಬ್ಬೊಬ್ಬರು ಜಮೀನವರು ಇನ್ನೊಂದು ಜಮೀನು ಒತ್ತುವರಿ ಮಾಡ್ಕೊಂಡ್ಬಿಡ್ತಾರಲ್ಲ, ಆ ಥರ ಇಸ್ರೇಲ್ ಏನು ಮಾಡ್ತಾ ಇದೆ, ಲೆಬನಾನ್ನ ದಕ್ಷಿಣ ಪ್ರಾಂತ್ಯದಲ್ಲಿ ಇದೀಗ ವಶಪಡಿಸ್ಕೊಳ್ಳೋಕೆ ಹೋಗಿದ್ದಾರೆ. ಅಲ್ಲಿದ್ದಂಥ 60,000ಕ್ಕಿಂತ ಹೆಚ್ಚಿನ ಜನರನ್ನು ಒಕ್ಕಲೆಬ್ಬಿಸುವ ಕೆಲಸ ನಡೀತಾ ಇದೆ. ಒಂದು ಕಡೆ ಓಡಿಸ್ಬಿಡೋದು, ಅವ್ರನ್ನ ಓಡಿಸಿ ಅದನ್ನು ಬಫರ್ ಝೋನ್ ಅಂತ ಮಾಡ್ಕೊಳ್ಳೋಣ ಅಂಥೇಳಿ ಇದಕ್ಕೇನಾಗಿದ್ದಾರೆ, ಇದೀಗ ಹೆಜ್ಬುಲ್ಲಾ ಉಗ್ರರು ಇಲ್ಲಿ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಎಂಟ್ರಿ ಆಗಿ ಏನು ಮಾಡ್ತಾ ಇದ್ದಾರೆ, ಗ್ರೌಂಡ್ ಇನ್ವೇಷನ್, ಇದು ನೆಲವನ್ನೇ ವಶಪಡಿಸಿಕೊಳ್ಳುವಂತಹ ಭೂಸೇನೆ ನುಗ್ಗಿರ್ತಕ್ಕಂಥ ಕಾರ್ಯಾಚರಣೆ ಇದು. ಇಲ್ಲೇನಾಗ್ತಾ ಇದೆ, ನಮಗೆ ಚೆಕ್ ಮಾಡಿದ್ರೆ ಇಲ್ಲೇನಾಗ್ತಾ ಇದೆ, ಈ ಹೆಜ್ಬುಲ್ಲಾಗಳು ಇಸ್ರೇಲ್ ಸೈನಿಕರ ಮೇಲೆ ಗುಂಡಿನ ದಾಳಿ ಮಾಡಿಬಿಟ್ಟಿದ್ದಾರೆ. ಅನೇಕ ಇಸ್ರೇಲ್ ಯೋಧರು ಗಾಯಗೊಂಡಿದ್ದಾರೆ. ಅಂಥ ಯೋಧರನ್ನು ಶಿಫ್ಟ್ ಮಾಡಲಾಗಿದೆ. ಇಲ್ಲಿ ಇಸ್ರೇಲ್ ಯೋಧರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡುವಂಥ ವಿಡಿಯೋ ಕೂಡ ಒಂದು ಕಡೆ ಬಿಡುಗಡೆ ಆಗಿದೆ. תגובות רשאי